ವರ್ಲ್ಡ್ ಡೈರೆಕ್ಟ್ರು, ಆ ಡೈರೆಕ್ಟ್ರಿಗೆ ಇನ್ಸ್ಪಿರೇಷನ್ ಅದು ಇದು ಅಂತ ಏನು ಹೇಳ್ತಾರೆ. ನನಗೆ ಒಂದೇ ಅನ್ಸಿತ್ತು ಅವಾಗ ಏನು ಅನ್ನಿಸ್ತಂದ್ರೆ, ನನ್ನ ಚಿತ್ರ ಜೀವನದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ತರಲೆ ನನ್ನ ಮಗ, ಆಮೇಲೆ ವಿಶ್, ಆಮೇಲೆ ಓಂ. ಅದಾದ್ರ ಮೇಲೆ ಕತೆ ಹೊರಗಡೆ ಸಿಗ್ತಿರ್ಲಿಲ್ಲ, ಒಳಗಡೆ ಹುಡುಕಕ್ಕೆ ಶುರು ಮಾಡಿದೆ. ಅಲ್ಲಿ ಎ ಸಿಕ್ತು, ಉಪೇಂದ್ರ ಸಿಕ್ತು, ಆಮೇಲೆ ಒಳಗಡೆ ಇದು ಏನೇನೋ ಸಿಕ್ತು, ಆ ಥರ ಪಿಕ್ಚರ್ ಮಾಡ್ತಾ ಇದ್ದೀನಿ. ಸೊ ಈ ಒಳಗಡೆ ಹುಡುಕ್ದಾಗ ಏನಾಗುತ್ತೆ ಅಂದ್ರೆ, ನಾನು ನನ್ನೊಳಗೆ ಮಾತ್ರ ಹುಡುಕೊಂತ ಇಲ್ಲ, ನಿಮ್ಮೊಳಗೆ ನೀವು ಹುಡುಕೊಂತಿರೋದು, ನಿಮ್ಮೊಳಗೆ ನೀವು ಹುಡುಕೊಂತಿರೋದು ನಾನು ಹುಡುಕ್ತಾ ಇರ್ತೀನಿ. ಸೊ ಅದಕ್ಕೆ ಅದು ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ. ನೀವು ಪಿಕ್ಚರ್ ನೋಡಿದಾಗ ಕರೆಕ್ಟ್ ಅಲ್ವಾ, ಇದು ನಾನೇ ಅಲ್ವಾ ಅಂತ. ಅಲ್ಲಿ ನಾನಿರಲ್ಲ, ಆಕ್ಚುಲಿ ನೀವಿರ್ತೀರ. ಅದಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗೋದು ಯಾಕೆ ಅಂದ್ರೆ, ನೀವು ಯಾಕೆ ಹುಳ ಬಿಟ್ಕೊಂತೀರ ಅಂದ್ರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ, UI ಅಂದ್ರೆ ಒಂದು ಹೆಸರೇ ಇಡ್ಬೋದು. ನನಗೇನಂದ್ರೆ, ನಾನು ಹೆಸರು ಇಟ್ಬಿಟ್ರೆ ಅಷ್ಟೇ ಮುಗಿದೋಯ್ತು ಇಷ್ಟೇ ಅಂತ ಹೇಳ್ತೀರಾ. ಬಟ್ ಒಂದು ಸ್ಪೇಸ್ ಕೊಟ್ರೆ ನಿಮ್ಗೆ ನೂರಾರು ಹೆಸರುಗಳು ಬರುತ್ತೆ ಅಲ್ಲಿ. ಒಬ್ರು UI ಅಂತಾರೆ, ಒಬ್ರು ಉಪೇಂದ್ರ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಐ ಲವ್ ಯು ಅಂತ ಒಬ್ರು ಹೇಳಿದ್ರು. ಎಷ್ಟು ಎಷ್ಟು ಅದ್ಭುತವಾದಂತ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ಇದೆ ಅಂದ್ರೆ, ನಾನು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿ ನೋಡ್ತೀನಿ. ಯಾಕಂದ್ರೆ ನನಗೆ ಗೊತ್ತು, ಎಂಥ ಗ್ರೇಟ್ ಡೈರೆಕ್ಟರ್ ಅದು ಇದು ಅಂದ್ರೂ ಕೂಡ ಪ್ರೇಕ್ಷಕರು ಇಲ್ಲೇ ಇರ್ತಾರೆ. ನೀವು ಏನೇ ಮಾಡಿ ಒಂದು ಶೋ ಹೇಳ್ತಾರೆ ಅವರೇ ಇಷ್ಟೇ ನನಗೆ ಯೋಗ್ಯತೆ ಅಂತ, ಅದು ಗ್ರೇಟ್ನೆಸ್ ನಿಮ್ಗಳದ್ದು ಪ್ರೇಕ್ಷಕರದ್ದು. ಸೊ ನನಗೆ ಯಾವಾಗ ಹೊಗಳಿದಾಗಲೂ ಒಂಥರ ಮುಜುಗರ ಆಗುತ್ತೆ, ಗೊತ್ತಿಲ್ಲ ನನಗೆ ಹೆಂಗೆ ತಗೋಬೇಕು ಅಂತ. ಅವಾಗ ಏನ್ ಅನ್ಕೊಂತೀನಿ, ಅದು ನೀವು ಹೊಗಳ್ತಿರೋದು ನಿಮ್ಮನ್ನು ನೀವು ಹೊಗಳ್ಕೊಂತೀನಿ ಅನ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅವಾಗ. ಥ್ಯಾಂಕ್ ಯು ಸರ್. ಸರ್ ತಾವು ಬಂದಿರೋದು ತುಂಬಾ ಸಂತೋಷ ಆಯ್ತು. ತಾವು ತುಂಬಾ ಬಿಸಿ ಇದ್ದೀರಾ, ಮಗನ ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ, ಅಷ್ಟು ಬಿಸಿ ಇದ್ರು ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅದು ಏನಂದ್ರೆ, ನೀವು ಏನು ಮಾತಾಡ್ತೀನೋ ಅಂತ ಗೊತ್ತಾಗಲ್ಲ, ಏನು ಏನ್ ಮಾತಾಡಲ್ಲ ಅನ್ನೋ ಭಯ ಅಲ್ಲ. ವಾ 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 ವಾ, ಇದು ಈ ಫೋಬಿಯಾ ಇದ್ರೆ ಒಳ್ಳೇದು, ಅದಕ್ಕೆ ಚೆನ್ನಾಗಿ ಮಾತಾಡ್ತೀರಿ ನೀವು. ಥ್ಯಾಂಕ್ ಯು. ಇಲ್ಲಿ ಸ್ವಲ್ಪ ಏನೋ ನನ್ನ ಲಿಸ್ಟ್ ಇದೆ ಪಾಪ. ಈಗ 2.5 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು, ನಾನು ಅನುಭವ ಹೇಳಬೇಕು. ಇಲ್ಲಿಂದ ಅಂದ್ರೆ ಈ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದು ಕತೆ ಮಾಡೋದ್ರಿಂದ ಸ್ಟಾರ್ಟ್ ಆಯ್ತು. ಸುಮಾರು ಎಷ್ಟೋ ವರ್ಷದಿಂದ ಈ ಒಂದು ಡಿಸ್ಕಸ್ ಮಾಡ್ತಿದ್ದೀವಿ ಒಂದು ಟಾಪಿಕ್ನ. ಅದರಲ್ಲಿ ಮುಖ್ಯವಾಗಿ ನನ್ನ ಜೊತೆ ಶ್ರೀರಾಮ್, ನರೇಶ್, ಡೈರೆಕ್ಟರ್ ಶಶಾಂಕ್, ಮಂಜು ಮಾಂಡವ್ಯ, ವಿವೇಕ್, ವೇದಿಕಾ, ಆಮೇಲೆ ನನ್ನ ಫ್ಯಾಮಿಲಿ, ನಾನು ಎಲ್ಲ ಹತ್ರ ಡಿಸ್ಕಸ್ ಮಾಡ್ತೀನಿ. ಒಂದು ಕತೆ ಅಂತ ಬಂದಾಗ ಎಲ್ಲರೂ ಅನ್ಕೊಂತ ನಾನು ಬಹಳ ಗೌಪ್ಯ ಮಾಡ್ತೀನಿ, ಯಾರಿಗೆ ಹೇಳಲ್ಲ ಅಂತ. ನಾನು ಎಷ್ಟು ಕತೆ ಎಷ್ಟು ಜನಕ್ಕೆ ಹೇಳ್ತೀನಿ ಅಂದ್ರೆ, ಒಂದು 3 ತಿಂಗಳು ಬಿಟ್ಬಿಟ್ಟು ಅವ್ನು ಯಾರ ಸಿಕ್ಕಿದಾಗ ಕತೆ ಹೇಳಕ್ ಬಂದ್ರೆ, ನನಗೆ ಆಲ್ರೆಡಿ ಹೇಳಿದ್ದೆಪ್ಪ ಆ ಥರ ತುಂಬಾ ಸತಿ ಆಗಿದೆ ನನಗೆ. ನಾನು ಅಷ್ಟು ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತೀನಿ. ಇದೇ ತರ ನನ್ನ ಫ್ಯಾಮಿಲಿಲಿ ಪ್ರಿಯಾಂಕಾ ಜೊತೆ, ನನ್ನ ಮಕ್ಕಳ ಜೊತೆ, ನನ್ನ ಜೊತೆಲಿರೋರ ಜೊತೆ, ಆಮೇಲೆ ನನ್ನ ಬ್ರದರ್ ಸುಧೀಂದ್ರ, ವೀಣಾ, ಅವ್ರ ಮಕ್ಕಳ ಜೊತೆ, ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಅರುಣ್, ಲೋಕಿ, ವಿನಯ್ ಅಂತ, ಹನುಮಂತ, ತುಂಬಾ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ಗಳು. ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಮಕ್ಕಳ ಜೊತೆ ಎಲ್ಲ ಮಾತಾಡ್ತೀನಿ ಸಬ್ಜೆಕ್ಟ್ ಬಗ್ಗೆ. ಸೊ ಈ ತರ ತುಂಬಾ ಜನ ಈ ಸ್ಟೋರಿ ಡಿಸ್ಕಸ್ ಆಗಿ, ಅದಾದ್ರ ಮೇಲೆ ಫಸ್ಟ್ ಇದನ್ನ ಮಾಡಬೇಕು ಸಿನಿಮಾ ಅಂತ ಬಂದಾಗ ಫಸ್ಟ್ ಬಂದಿದ್ದು KP ಶ್ರೀಕಾಂತ್ ಅವರು, ನಮ್ಮ ನಾಗಿ ಅವರು. ಒಂಥರ ಅವ್ರನ್ನ ನಾನು ಯಾವಾಗ ಏನಂತೀನಿ ಅಂದ್ರೆ, ಒಂಥರ ಏನಾದ್ರು ಗಡ್ಡ ಬಿಟ್ಕೊಂಡು ಈ ವ್ಯಾಸರು, ವಾಲ್ಮೀಕಿ ಆ ಥರ ಇರ್ತಾರೆ ಅವರು. ಒಂಥರ ಬಹಳ ಜ್ಞಾನ ಭಂಡಾರ ತರ ಪಟ ಪಟ ಅಂತ ಹೇಳ್ಬಿಡ್ತೇನೆ, ಅಂದ್ರೆ ಅನ್ಸಿದ್ರೆ ಮುಖದ ನೋಡಿದಾಗ ಹೇಳ್ಬಿಡ್ತಾರೆ. ಫಸ್ಟ್ ಬಂದಾಗ ಇದನ್ನ ಮಾಡಿದಾಗ ಅದೇ ತರ ಮನೋಹರ್ ಎಂಟರ್ ಆದ್ರು. ಮನೋಹರ್ ಎಂಟರ್ ಆಗ್ತಿದ್ದಂಗೆ ಒಂದು ದೊಡ್ಡ ಶಕ್ತಿ ಬಂತು ನಮ್ಗೆ. ಅದಾದ್ಮೇಲೆ ಅವರ ಮಗ ನಮ್ಮ ನವೀನ್ ಅವರು ಒಂಥರ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅವರು. ಅವ್ರು ನಮ್ಗೆ ಸಜೆಸ್ಟ್ ಮಾಡಕ್ ಶುರು ಮಾಡಿದ್ದೀನಿ, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತ. ಅಲ್ಲಿಂದ ಇದು ಬೇರೆ ತರ ರೂಪುಗೊಳ್ತು, ಸೆಟ್ಗಳು ಬೇರೆ ತರ ಆಗಕ್ಕೆ ಶುರು ಮಾಡಿದ್ವಿ. ಒಂಚೂರು ಇದನ್ನ ಇಟ್ಕೊಂತೀರ, ನನಗೆ ಇದು 2 ಇಟ್ಕೊಂಡು ನೋಡಕ್ಕಾಗ್ತಿಲ್ಲ. ಇಲ್ಲಿಂದ ಬಂದಾಗ ನವೀನ್ ಅವ್ರ ಚಂದ್ರು, ನವೀನ್ ಅವ್ರ ಮಗ ಚಂದ್ರು ಅವರು ನಮ್ಗೆ ಹೈದ್ರಾಬಾದ್ ಅಲ್ಲಿ ತುಂಬಾ ಇದು ಮಾಡಿದ್ರು ಸರ್. ಬೇರೆ ಹತ್ರನೇ ಇತ್ತು ಇದು ಜರ್ನಿ. ಆಮೇಲೆ ಇಲ್ಲಿ ನನ್ನ ಜೊತೆ ಟೀಮ್ ಮಾಡಿದವರು ನಮ್ಮ ಜಗದೀಶ್, ಲೋಕನಾಥ್, ಕೃಷ್ಣಲೇಖನ, ಪಚ್ಚಿನ, ಪ್ರಶಾಂತ್, ಮನೋಜ್, ಪಾರ್ಥ ಸಾರಥಿ, ಕಿಶೋರ್, ಅಭಿಜ್ಞ, ಇವೆಲ್ಲ ನನ್ನ ಟೀಮ್. ಅದೇ ಹೇಳೋದಿಲ್ಲ, ಪ್ರಿಯಾ ನನ್ನ ಹೆಂಡತಿ ಬಗ್ಗೆ ಹೇಳ್ತೇನೆ, ನನ್ನ ಜೊತೆಲಿದ್ದವ್ರ ಬಗ್ಗೆ ಹೇಳ್ತೇನೆ, ಎಷ್ಟು ಜನ ನನ್ನ ಜೊತೆಲಿ ಇದ್ರು ಅಂತ. ಇದಾದ್ಮೇಲೆ ಈ ಸಬ್ಜೆಕ್ಟ್ ಬಂದಾಗ ಫಸ್ಟ್ ಎಂಟರ್ ಆಗಿದ್ದು ಆರ್ಟ್ ಡೈರೆಕ್ಟರ್ ಬಂದಿಲ್ಲ ಅನ್ಸುತ್ತೆ, ಶಿವಕುಮಾರ್ ಅವರು. ಅವ್ರ ಬಗ್ಗೆ ಬಹಳ ಹೇಳ್ಬೇಕು ಇಲ್ಲಿ. ಯಾಕಂದ್ರೆ ನಮ್ದೇನೋ ಒಂದು ಕಲ್ಪನೆ ಇದ್ದಾಗ ಅದನ್ನ ಇನ್ನೊಂದು ರೀತಿ ಕೊಡೋದಿಲ್ಲ, ಅದಕ್ಕೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಸೆಟ್ಗಳು ಹಾಕಿ.
ಶಿವಕುಮಾರ್ ಒಂದು ಆರ್ಟಿಸ್ಟಿಕ್ ಬ್ರೈನ್ ಇದೆಯಲ್ಲ, ನೀವು ಪಿಕ್ಚರಲ್ಲಿ ನೋಡ್ತೀರಿ. ಯಾಕಂದ್ರೆ ಆ ಥರ ಒಂಥರ ವಿಚಿತ್ರವಾಗಿ ಸೆಟ್ ಹಾಕಿದ್ದಾರೆ. ನಿಮ್ಗೆ ರೆಗ್ಯುಲರ್ ಅಂತೂ ಇರಲ್ಲ. ಒಂದು ಮನೆ ಅಂದರೆ ಅದೊಂಥರ ಇರುತ್ತೆ, ಒಂದು ಊರಂದ್ರೆ ಒಂಥರ ಇರುತ್ತೆ, ಆ ಥರ ಅದನ್ನೆಲ್ಲ ಮಾಡಿಕೊಟ್ಟಿದ್ದು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು. ಅವ್ರ ಜೊತೆ ಇದ್ದಿದ್ದು ನಮ್ಗೆ ತುಂಬ ಸ್ಪಾಟಲ್ಲಿ ಇದು ಮಾಡಿದಂದ್ರೆ ಕಿರಣ್, ಸುನೀಲ್, ಮಧು ಪ್ರಸಾದ್ ಅಂತ ಇವರೆಲ್ಲ ನಮ್ಗೆ ಹೆಂಗಿದ್ರು ಅಂದರೆ ಕೂತ್ರೆ ನಿಂತ್ರೆ ಸಾಕು, ಏನಿಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ತಂದ್ಕೊಟ್ಟು ರೆಡಿ ಮಾಡಿ ಹೆಂಗೆ ಕೊಡೋರು ನಿಮ್ಗೆ ಡೈರೆಕ್ಟ್ ಅರ್ಥ ಆಗುತ್ತೆ. ಏನು ಹೇಳಿ ಅಂಥ ಟೈಮಲ್ಲಿ ಯಾರೋ ಹೆಲ್ಪ್ ಮಾಡ್ರೆ ಹೆಂಗಿರುತ್ತೆ ಅಂದರೆ ನಮಗೆ ಆ ಥರ ಒಂದು 100 ಆನೆ ಬಲ ನಮ್ಗೆ ಅವರೆಲ್ಲ. ಅದಾದ ಮೇಲೆ ಕ್ಯಾಮ್ರಾಮನ್ನು ಹೆಗಡೆ ಮಾಡಬೇಕಾಗಿತ್ತು ನಮ್ಮ ಜೊತೆಲಿ. ಅವ್ರು ತುಂಬ ಬ್ಯುಸಿಯಾಗಿದ್ದರಿಂದ ಅವ್ರು ಸಿಗಲಿಲ್ಲ. ಆಮೇಲೆ ಪ್ರಜ್ವಲ್ ಅಂತ ಬಂದರು. ಅವರು ಸ್ವಲ್ಪ ಬೇರೆ ಯಾವುದೋ ಪಿಕ್ಚರ್ ಇದಾಗಿಂದ ನಮ್ಮ ಸ್ವಲ್ಪ ಜರ್ನಿ ದೊಡ್ಡದಾಗಿದ್ದರಿಂದ ಆಮೇಲೆ ಅವರು ಇದಾಗಿ ನಮ್ಮ ಕೊನೆಗೆ ಬೇಡು ನಮ್ಮ ಹಳೆ ತಲೆ ನನ್ನ ಭಾಳ ಫೇವ್ರೇಟ್ ಅವರು ಬಂದು ನಮ್ಮ ಇಡೀ ಪಿಕ್ಚರ್ನ ಮುಗಿಸ್ಕೊಟ್ರು. ಅದಾದ ಮೇಲೆ ಅವ್ರ ಜೊತೆಲಿ ಇದ್ದಂಥವರು ಯಶಸ್ವಿನಿ, ಆಮೇಲೆ ಸ್ಟಡಿ ಕ್ಯಾಂಪ್ ಬುಜ್ಜಿ ಅವರು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವರು ಈಗಿಲ್ಲ ನಮ್ಮ ಜೊತೆಲಿ. ಎನಿ ಶಾಟ್ ಯಾವ ಥರ ಹೇಳಿ ಸ್ಟಡಿ ಕ್ಯಾಂಪ್ ಇಟ್ಕೊಂಡು ನಿಂತ್ಕೊಂಡಾದ್ರೆ 3 ನಿಮಿಷ 2 ನಿಮಿಷ ಒಂದೇ ಟೇಕ್ ರಪ್ಪ ದೊಡ್ಡದು ಕಾವಲ ಒದ್ದ ತೀಸ್ಕೊಂಡು ಹಂಗೆ ಹೋಗೋರು ಅವರು. ಆ ಥರ ಒಬ್ಬ ಬುಜ್ಜಿ ಅವರು, ಅವ್ರು ನೆನೆಸ್ಕೋಬೇಕು ಇವತ್ತು. ಅದಾದ್ರ ಮೇಲೆ ಡ್ರೋನ್ ಸಂತೋಷ್ ಅಂತ ಅವರು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು. ಇದಾದ್ರ ಮೇಲೆ ಕಾಸ್ಟ್ಯೂಮ್ ಭರತ್ ಅಂಡ್ ವರ್ಷಿಣಿ. ಇದೆಲ್ಲ ಏನು ಮಾಡಿದ್ದೀನಿ ನಾವು ಸುಮ್ಮನೆ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ. ಆ ಭರತ್ ವರ್ಷಿಣಿ ಒಂದೊಂದನ್ನು ಐಟಮ್ನ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅದು ಎಲ್ಲೆಲ್ಲಿ ಹುಡುಕಿ ಏನೇನು ಮಾಡಿ ಇದನ್ನು ತಂದಿದ್ದಾರೋ ಗೊತ್ತಿಲ್ಲ. ಇವತ್ತು ಹೇಳ್ತಾರೆ ಏನು ಸರ್ ಕಾಸ್ಟ್ಯೂಮ್ ಎಲ್ಲ ಸೂಪರ್ ಮಾಡಿದ್ರು, ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಆ್ಯಕ್ಚುಲಿ. ಆಮೇಲೆ ಮ್ಯೂಸಿಕ್ ಫಸ್ಟ್ ಗುರುಕಿರಣ್. ನಾನು ನಿಮ್ಗೆ ಆಶ್ಚರ್ಯ ಆಗ್ಬೋದು ಗುರುಕಿರಣ್ ಅಂತ. ನಾನು ಗುರುಕಿರಣ್ ಹತ್ರ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ, ಬೇರೆ ಮ್ಯೂಸಿಕ್ ಹಿಡಿದು ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ. ಕೊನೆಗೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ ನಮ್ಮ ಹತ್ರ. ಅವರು ನಮ್ಮ ಅಜನೀಶ್ ಅವರು. ಅಜನೀಶ್ ಅವ್ರ ಬಗ್ಗೆ ನಾನೇನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ, ಅದ್ಭುತವಾದಂಥ ಮ್ಯೂಸಿಕ್ ಡೈರೆಕ್ಟರ್ ಅವರು. ಒಂದು ಏನಂದ್ರೆ ಕಾಂತಾರ ಆದ್ರ ಮೇಲೆ ಅವರು ಇಡೀ ಇಂಡಿಯಾ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವಾಗ ನಮ್ಮನ್ನು ಕೂಡ ಎಲ್ಲೋದ್ರೂ ಕೂಡ ಮ್ಯೂಸಿಕ್ ಅವರು ಅಂದ್ರೆ ಅಜನೀಶ್ ಅಂತಾರೆ. ಸೊ ನಮಗೊಂದೊಂದು ಪ್ಲಸ್ ಪಾಯಿಂಟ್ ಅವ್ರ ಜೊತೆ ಸೇರಿರೋದು. ಆಮೇಲೆ ಈ ಪಿಕ್ಚರ್ಗೆ ಒಂದು ಗ್ಲೋಬಲ್ ಒಂದು ಅಟ್ಮಾಸ್ಫಿಯರ್ ಇದೆ ಈ ಪಿಕ್ಚರಲ್ಲಿ. ನೀವು ಹೇಳ್ದಂಗೆ ಒಂದು ಅದೇನೋ ಹೇಳಿದ್ರಲ್ಲ ಅದೆಲ್ಲ ಸ್ವಲ್ಪ ಇದೆ. ಸೊ ಈ ಒಂದು ಅಟ್ಮಾಸ್ಫಿಯರ್ಗೆ ನಮಗೆ ಇದೇ ಥರ ಮ್ಯೂಸಿಕ್ ಬೇಕು ಅಂತ ಹಂಗೇರಿಗೆ ಹೋಗಿ ಅಲ್ಲಿ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಇಟ್ಕೊಂಡು ಒಂದು ರೀ ರೆಕಾರ್ಡಿಂಗ್ ಮಾಡ್ಕೊಂಡ್ಬಂದ್ರು. ಅದಕ್ಕೆ ಸಹಕಾರ ಕೊಟ್ಟವರು ನಮ್ಮ ಮನೋಹರ್ ಅವರೇ. ಥ್ಯಾಂಕ್ ಯು ಸರ್. ಓಕೆ, ಅದಾದ್ಮೇಲೆ ಫೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಅವರು. ಅವ್ರು ಹೆಂಗೆ ಅಂದ್ರೆ ನನ್ನ ಜೊತೆ ಬಂದ್ರೆ ನನ್ನ ಜೊತೆ ಡೈರೆಕ್ಟರ್ ತರ ಇರ್ತಾರೆ, ಮಾಸ್ಟರ್ ತರ ಇರಲ್ಲ. ಅವರು ಎಷ್ಟೋ ಸೀಕ್ವೆನ್ಸ್ ನನ್ನ ಜೊತೆ ಬಂದು ಹೆಲ್ಪ್ ಮಾಡಿದ್ದಾರೆ. ರವಿ ವರ್ಮಾ ಅವರು, ಚೇತನ್ ಡಿಸೋಜಾ ಬಂದಿದ್ದಾರೆ ಇಲ್ಲೆಲ್ಲರ? ಯಾರು ಬಂದಿಲ್ಲ? ಯಾರು ಕರೆದಿಲ್ವ ನೀವು? ಓಕೆ. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಚಿನ್ನಿ ಪ್ರಕಾಶ್, ಇಮ್ರಾನ್ ಮಾಸ್ಟರ್ ಅಷ್ಟೇ ನನ್ನ ಜೊತೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ತರ ವರ್ಕ್ ಮಾಡ್ತಾರೆ ಪಾಪ, ಅವ್ರು ಅಷ್ಟು ದೊಡ್ಡ ಮಾಸ್ಟರ್ ಆಗಿ. ಅದಾದ್ಮೇಲೆ ಎಡಿಟರ್ಸ್ ನಮ್ಮ ಜೊತೆ ಇದೇ ತರ ಶ್ರೀ ಅಂತ ಒಬ್ರು ಎಡಿಟರ್ ನಮ್ಮ ಜೊತೆ ಇದ್ರು, ಒಂದು 6 ತಿಂಗಳೇನೋ ನಮ್ಮ ಜೊತೆಲಿ ಇದ್ರು. ಅದಾದ್ಮೇಲೆ ಅವ್ರಿಗೂ ಯಾವುದೋ ಬೇರೆ ಪ್ರಾಜೆಕ್ಟ್ ಇತ್ತು, ಏನೋ ಅಮೆರಿಕೆಗೆಲ್ಲ ಹೋಗ್ಬೇಕಾಗಿತ್ತು, ಅವರು ಯಾವುದೋ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು. ಆಮೇಲೆ ಈ 2 ವರ್ಷ ನಮ್ಗೆ ನಿಮ್ ಜೊತೆ ಬರೋಕ್ಕಾಗಲ್ಲ ಅಂದ್ರು. ಪಾಪ ಅವ್ರು ಬಿಸಿ ಇದ್ರು, ಅವ್ರು ತಪ್ಪಲ್ಲ. ಆಮೇಲೆ ನಮಗೆ ಸಿಕ್ಕಿದ್ದು ದೀಪು ಅವರು ನಮ್ಮ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ರು. ನಮ್ಮ ಶಶಿಕುಮಾರ್ ಉಪೇಂದ್ರ ಎಲ್ಲ ಮಾಡಿದಂತ ಶಶಿಕುಮಾರ್ ಎಡಿಟರ್ ಅವ್ರ ಮಗ ಅವರು. ನಿಮಗೆ ಗೊತ್ತಲ್ಲ ಚೆನ್ನವರೇ, ಎಂತ ಅದ್ಭುತವಾದ ಎಡಿಟರ್ ಶಶಿಕುಮಾರ್ ಅವರು. ನಂಬಲ್ಲ ನೀವು, ಇವತ್ತಿಗೂ ಅವ್ರ ಬಗ್ಗೆ ನೆನೆಸ್ಕೊಬೇಕು. ಒಂದು ಯಾವುದೋ ಒಂದು ಡೈಲಾಗು, ಲವ್ 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 ಏನ್ ಲವ್ ಮಾಡ್ತೀವಿ, ಎಷ್ಟೇ ಲವ್ ಮಾಡ್ತೀವಿ ಡೈಲಾಗ್ ಇತ್ತಲ್ಲ. ನಾನು ಅವ್ರ ಹತ್ರ, ಗುರುವೇ ನಾನು ಇಷ್ಟೊಂದು ಡೈಲಾಗ್ ನೋಡ್ತಾರೆ, ನಾನು ಹೊಸಬ ಇದನ್ನ ತೆಗೆದುಕೊಳ್ಳೋಣ ಅಂದ್ರೆ ನೀವ್ ಹೇಳಿದ್ರೆ ಇದನ್ನ ನೋಡ್ತಾರೆ, ಹೊಸಬ್ರು ಹೇಳಿದ್ರೆ ಇದನ್ನ ನೋಡೋದು ಅಂತ ಹೇಳಿ ಇಡಿಸಿದ್ರೆ ಅದನ್ನ. ಅದು ಎಷ್ಟು ಫೇಮಸ್ ಆಯ್ತು ನೋಡಿ, ಅದು ಜಡ್ಜ್ಮೆಂಟ್ ಎಡಿಟರ್ಗಳದ್ದು. ಸೊ ಅಷ್ಟೇ ಇದಿರುವಂತ ದೀಪು ನಮ್ಮ ಜೊತೆ ಟ್ರಾವೆಲ್ ಆದ್ರು, ಅವರಿಂದ ನಾವು ತುಂಬಾ ಪಡ್ಕೊಂಡೆ, ಸಜೆಷನ್ ತಗೊಂಡೆ. ಅದಾದ್ಮೇಲೆ ನಮ್ಗೆ ಇವಾಗ ಫೈನಲ್ ಆಗಿ ಬಿಸಿ ಅಂತ ಒಬ್ರು ಎಡಿಟರ್ ಇದ್ದಾರೆ. 24 hours ನನ್ನ ಜೊತೆ ಇರ್ತಾರೆ. ನನಗೆ ಆ ಥರ ಇದ್ರೆ ತುಂಬಾ ಖುಷಿ. ಎಡಿಟರ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆಲೇ ಇರ್ಬೇಕಂತ ಆಸೆ ಪಡ್ತೀನಿ. ಪಾಪ ಅವ್ರಿಗೆ ಕಷ್ಟ ಆಗ್ಬೋದು, ಇವರೇ ನನ್ನ ಹೆಂಡ್ತೀರು ಜೊತೆಲೇ ಇರೋರು. ಇಷ್ಟು ಹೇಳ್ತಾ ಇದ್ದೀನಿ. ಆಮೇಲೆ ಯಾವ್ದೋ ಹುಡುಗಿ ಹೆಸರು ಹೇಳಿದ್ರೆ ಅವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಆಮೇಲೆ ಏನು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನನ್ನ ಜೊತೆ ಮೇಕಪ್ಗೆ ಸಿದ್ದೇಶು, ಹೇರ್ ಡ್ರೆಸ್ಸರ್ ಪರಮೇಶು, ರಫೀಕು, ಪಾಪ ಯಾವಾಗಲೂ ನನ್ನ ಜೊತೆಲಿ 24 hours ಕೆಲಸ ಮಾಡೋದಂತ ಕಾಸ್ಟ್ಯೂಮ್ ನಾರಾಯಣ್ ಅವರು. ಇದಾದ್ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕಿರಣ್, ಸತೀಶ್ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಇಲ್ಲಿ ಇಲ್ಲಿ ಓಕೆ. ಆಮೇಲೆ ಅನಿಲ್ ಅವರು, ಆಮೇಲೆ VFX ಕೆಲಸ ಮಾಡ್ತಿರುವಂತ ನಿರ್ಮಲ್ ಅಂಡ್ ಟೀಮ್ ಅವರು. ಆಮೇಲೆ ಅದಾದ್ಮೇಲೆ ಸಾಯಿ ಚರಣ್ ಇವರು ನಮ್ಮ ಕಿಶೋರ್ ಅಂತಿದ್ದಾರೆ. ಅವರು ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದ್ರು, ಎಡಿಟರ್ ಆಗಿ ಬಂದ್ರು, ಎಲ್ಲ ಕೆಲಸ ಮಾಡ್ತಾರೆ ಅವರು. ಇದಾದ್ಮೇಲೆ ಒಂದ್ಸತಿ ಎಲ್ಲ ಹೇಳ್ಬಿಡ್ತೀನಿ. ಕಾನಿಕ್ ಸ್ಟುಡಿಯೋ ಅವರು ಮರೆಯಂಗೆ ಇಲ್ಲ, ನಮ್ಮ ಇಡೀ ಡಿಸೈನ್ ಎಲ್ಲ ಮಾಡಿದ್ದು ಸಂತೋಷ್ ಅಂಡ್ ಪ್ರವೀಣ್ ಅಂತ ಅವರಿಬ್ರು.
ಏನಂದ್ರೆ ಈಗ ಒಂದು ವಿಷಯಲ್ ಒಂದು ಹಿಂಗೆ ಬರಬೇಕು ಅಂತ ಕಟ್ಕೊಡ್ತಾರೆ, ಅವಾಗ ನಮಗೂ ಇನ್ನೂ ತಲೆ ಓಡುತ್ತೆ ಆ ಥರ. ಆಮೇಲೆ ಯೂನಿಫೈ ಉದಯ್ ಅವರು, ಆಮೇಲೆ ಅವಿನಾಶ್ ಅಲ್ಲಿ ವರ್ಕ್ ಮಾಡಿದಂಥವ್ರು, ಆಮೇಲೆ ವೆಂಕಟ್ ನಾಗ ಆರ್ಮುಗಮ್ ಅಂತ ಒಂದಿಷ್ಟು ಜನ ವರ್ಕ್ ಮಾಡಿದ್ರು. ತುಂಬಾ ದೊಡ್ಡ ಟೀಮ್ ಇದೆ ಇದು. ಡಿ ಐ ಅಲ್ಲಿ ಆಶಿಕ್ ಅವರು, ಎಲ್ಲರಿಗೂ ಗೊತ್ತಿರುತ್ತೆ ಡಿ ಐ ಅಲ್ಲಿ ಆಶಿಕ್ ಅವರು ನಮಗೆ ಇವತ್ತಿಗೂ ಅಲ್ಲಿ ವರ್ಕ್ ಮಾಡ್ತೀರಿ. ಮುಗಿಸ್ಕೊಂಡು ನಾನು 10:30-11 ಗಂಟೆಗೆ ಅಲ್ಲಿಗೆ ಹೋಗ್ಬೇಕು, ಅವ್ರ ಜೊತೆ ಕೂತ್ಕೊಬೇಕು. ನಮ್ಮ ಬಸ್ಸಲ್ಲಿ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆಮೇಲೆ ಸುಪ್ರೀತ್ ಅವರು ಗುರುವೆ ಫಸ್ಟ್ ಈ ಟೈಟ್ಲ್ ಅನೌನ್ಸ್ ಮಾಡಿದಾಗ ಫಸ್ಟ್ ಬಂದು ನಾನು ಅಪ್ರಿಷಿಯೇಟ್ ಮಾಡಿ, ಸರ್ ನಾನು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರಿ. ಬಟ್ ಅದಾದ್ಮೇಲೆ ನೀವು ಬಿಸಿ ಆಗ್ಬಿಟ್ರಿ, ನಾನು ಬಿಸಿ ಆಗ್ಬಿಟ್ಟೆ. ಬಟ್ ನೋಡಿ ಮತ್ತೆ ಎಲ್ಲಿ ಕನೆಕ್ಟ್ ಆದ್ವಿ ನೋಡಿ. ಮತ್ತೆ ನೀವೇ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. KVN ಅವ್ರಿಗೆ ನಿಮಗೆ ತುಂಬಾ ಥ್ಯಾಂಕ್ಸ್. ಈ ಪಿಕ್ಚರ್ ಮತ್ತೆ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದೀವಿ, ಥ್ಯಾಂಕ್ ಯು. ಅದಾದ್ಮೇಲೆ ರಾಘವೇಂದ್ರ ಹುಣಸೂರ್ ಅವರು, ನಾನು ಈ ಟೈಟ್ಲ್ ಅನೌನ್ಸ್ ಮಾಡ್ತೀನಿ ಮೆಸೇಜ್ ಕಳಿಸಿದ್ರು, ದಿಸ್ ಫಿಲಮ್ ಈಸ್ ಮೈನ್ ಅಂತ. ಅವರೇ ತಗೊಂಡ್ರಿ ಪಿಕ್ಚರ್ನ. ಆಮೇಲೆ BRO ವೆಂಕಟೇಶ್ ಅವರು ಯಾವತ್ತಿಗೂ ನಮ್ಮ ಜೊತೆ ಎಷ್ಟೋ ವರ್ಷಗಳಿಂದಿದ್ದಾರೆ. ಎಲ್ಲಿ ಪ್ರೆಸ್ ಅವ್ರು ಯಾರು ವಿಷಯ ಹೊಡಿತಾನೆ ಇಲ್ಲ ಅವರು. ಎಲ್ಲಿ ಅಲ್ಲಿದ್ದಾರೆ ವೆಂಕಟೇಶ್ ಅವರು. ಆಮೇಲೆ ನಮ್ಮ ಪ್ರಮೋಷನ್ಗೆ ನಮ್ಮ ಸೋಷಿಯಲ್ ಮೀಡಿಯಾ ಇದಕ್ಕೆ ನಮ್ಮ ಪುನೀತ್, ಎಲ್ಲಿ ಪುನೀತ್ ಅವರು ಕೈ ಎತ್ತಿ ಸ್ವಾಮಿ, ಪುನೀತ್ ಆಚೆ ಪುನೀತ್ ಅವರು, ಇವ್ರದೆಲ್ಲ ಕಾಂಟ್ರಿಬ್ಯೂಷನ್ ಬರೆಯೋಕ್ಕೆ ಸಾಧ್ಯ ಇಲ್ಲ. ಈಗ ಕೂತಿರ್ತಾರೆ ನಿಮ್ಗೆ ಏನ್ ಪ್ರಮೋಷನ್ ಮಾಡಬೇಕು ಅಂತ ಆ ಥರ. ಆಮೇಲೆ ಇವ್ರ ಜೊತೆ ನನಗೆ ನಿರಂಜನ್ ಅವರು, ಆಮೇಲೆ ನಮ್ಮ ಪ್ರಸನ್ನ ಅಂತ ನನ್ನ ಜೊತೆಲಿರೋರು. ಇದಾದ್ಮೇಲೆ ನಮ್ಮ ಇದು ಏನೋ ಆರ್ಟಿಸ್ಟ್ಗಳು ಎಲ್ಲರ ಹೆಸರು ಹೇಳ್ಬಿಡ್ತೀನಿ. ಆಮೇಲೆ ಒಬ್ಬರ ಹೆಸರು ಒಬ್ರು ಬಿಡ್ತಾರೆ ಅಂತ ಬೇಜಾರು ಮಾಡ್ಕೊತಿರೋದಕ್ಕೆ ಎಲ್ಲರ ಹೆಸರು ಹೇಳ್ತೀನಿ. ಗ್ರೀಷ್ಮಾ ನಾಣಯ್ಯ ಅವರು, ನಿಧಿ ಸುಬ್ಬಯ್ಯ ಅವರು, ದೊಡ್ಡಣ್ಣ, ಸಾಧು ಕೋಕಿಲ. ಏನಪ್ಪ ಟೈಟಲ್ ಕಾರ್ಡ್ ಓದ್ತಿದ್ದೆ ಅನ್ಕೊಂಬಿಡಿ ದಯವಿಟ್ಟು. ವಿ ಮನೋಹರ್ ಅವರು, ರವಿಶಂಕರ್ ಅವರು, ಅಚ್ಯುತ್ ರಾವ್ ಅವರು, ಮುರಳಿ ಶರ್ಮಾ, ಡೈರೆಕ್ಟರ್ ಗುರುಪ್ರಸಾದ್ ಅವರು ಅಷ್ಟೇ ನೋಡಿದ್ದೀರಾ ನೀವು ಟೀಸರ್ ಅಲ್ಲಿ. ಅವರಿಗೂ ನಮ್ಮ ಜೊತೆಲಿಲ್ಲ, ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ಅವರು ಈ ಪಿಕ್ಚರ್ ಅಲ್ಲಿ. ಆಮೇಲೆ ಅಚ್ಯುತ್ ರಾವ್ ಅವರು, ಮುರಳಿ ಶರ್ಮಾ, ಆಮೇಲೆ ನವೀನ್ ಸೋಕೆ ಅಂತ, ಪ್ರಕಾಶ್ ತುಂಬಿನಾಡು ಅಂತ, ನಿಮ್ಗೆಲ್ಲ ಗೊತ್ತಿರುತ್ತೆ ಅವ್ರು, ಕಾಂತಾರ ಬಹಳ ಫೇಮಸ್ ಅವರು. ಆಮೇಲೆ ಮಾನಸಿ ಸುಧೀರ್ ಅವರು ಅಷ್ಟೇ ತುಂಬಾ ಫೇಮಸ್ ಅವರು. ಟಗರು ಸರೋಜ, ಶ್ರುತಿ, ನೀತ್ ಅವ್ರು ಇಲ್ಲಿ ಬಂದಿದ್ರು. ಆಮೇಲೆ ಮೇದಿನಿ ಕೆಳಮನೆ, ಇಲ್ಲೇ ಎಲ್ಲ ನೋಡಿದ್ರಿ ನೀವು, ಮಾತಾಡಿದ್ರಿ ಅವ್ರ ಹತ್ರ. ಅನುಷಾ, ವೀಣಾ ಪೊನ್ನಪ್ಪ, ಕಾಕರು ಇಲ್ಲೇ ಮಾತಾಡಿದ್ರು ಸಾಕಾದ್ರೆ, ಅವ್ರ ಬಗ್ಗೆ ಏನು ಹೇಳೋದ್ ಬೇಕಾಗಿಲ್ಲ. ಉಮಾ ಅಂತ, ಅಂದ್ರೆ ತುಂಬಾ ಲಿಸ್ಟ್ ದೊಡ್ಡದಿದೆ ಹೇಳ್ತಾ ಹೋದ್ರೆ. ಇಂದ್ರಜಿತ್, ಓಂ ಪ್ರಕಾಶ್, ನಾಗಶೇಖರ್, ಮುರಳಿ ಮೋಹನ್, ತುಂಬಾ ಇದೆ. ಓಕೆನಾ. ಇದಾದ್ಮೇಲೆ ಮೇನ್ ನನ್ನ ಜೊತೆ 2.5 ವರ್ಷ ಟ್ರಾವೆಲ್ ಆಗಿರೋ ಒಂದು ಟೀಮ್ ಇದೆಯಲ್ಲ, ಇದು ಕನಕಪುರ ಕಾಂತ್ ಅವ್ರು ಮಾಡಿದ್ದಾರೆ, ಗೌರಿ ಶಕ್ತಿ ಅವ್ರು ಮಾಡಿದ್ದಾರೆ ಈ ಪಿಕ್ಚರ್ ಅಲ್ಲಿ. ಅರವಿಂದ್, ದೇವು ಗ್ಯಾಂಗ್ ಅಂತ, ಭಾರ್ಗಿ ಅಂಡ್ ಲಕ್ಷ್ಮಿ, ನಮ್ಮ ಪ್ರಿಯಾಂಕ ತಮ್ಮ ಅವರು ಬಂದು ಆಕ್ಟ್ ಮಾಡಿದ್ದಾರೆ. ವಿನಾಯಕ್ ತ್ರಿವೇದಿ ಅಂತ ಒಂದು ಆಕ್ಷನ್ ಸೀನ್ ಮಾಡಿದ್ದಾರೆ. ಚೇತನ್, ಬಜರಂಗಿ, ಈಶ್ವರ್ ಭಟ್, ಆಮೇಲೆ ಪ್ರಮೋದ್ ಅಂತ ತುಂಬಾ ಜನ ಮಾಡಿದ್ದಾರೆ ಇದರಲ್ಲಿ. ಇನ್ನೊಂದು ಮುಖ್ಯವಾಗಿ ಇಷ್ಟೆಲ್ಲ ಮಾಡಿದ್ರಲ್ಲಿ ನನ್ನ ಜೊತೆ ಇರುವಂತ ಯಾರು, ಲೋಕಿ, ಆಮೇಲೆ ಇಲ್ಲಿ ವೇದಿಕಾ ಅವರು, ವೇದಿಕಾ ಇಲ್ಲಿ ಇದಾರ ಇಲ್ಲಿ, ವೇದಿಕಾ. ಆಮೇಲೆ ನಮ್ಮ ಇಲ್ಲಿ ಕೃಷ್ಣ ಲೇಖನ ಇಲ್ವಾ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದು ಇದ್ರ ಮೇಲೂ ಯಾರನ್ನ ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆಮೇಲೆ ನೋಡಿ ಇಲ್ಲೆಲ್ಲ ನಮ್ಗೆ ನೀನೊಬ್ಬ ನಿನ್ ಜೊತೆ ಡಿಸ್ಕಸ್ ಮಾಡಿದೀನೋ ನಿದರ್ಶನ್. ಓಕೆ, ಇಷ್ಟು. ಇವಾಗ ವಿಷಯಕ್ಕೆ ಬರ್ತೀನಿ. ಏನಂದ್ರೆ ನಾನು ಹೇಳಿದ್ನಲ್ಲ, ಆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀನಿ ಅಂತ, ಅದೊಂದೇ ನಾನು ಮಾಡ್ತಿರೋದು. ಯಾಕೆ ಏನೋ ನಾನು ಅದನ್ನೇ ಹೇಳ್ತಾ ಇದ್ದೆ. ಆಕ್ಚುಲಿ ಒಂದು ಸ್ಟೈಲ್ ಆಫ್ ಸಿನಿಮಾ ಮೇಕಿಂಗ್ ಇರುತ್ತೆ. ಏನಂದ್ರೆ ನಾನು ಹೇಳ್ತೀನಿ ನೀನು ಕೇಳು ಅಂತ. ನಾನೊಂಚೂರು ಟ್ರೈ ಮಾಡ್ತಿರೋದು ನೀನು ಮಾತಾಡೋ ಅನ್ನೋ ಸಿನಿಮಾ ಅಷ್ಟೇ. ಒಂಚೂರು ಮಾತಾಡಿ ಅಂದ್ರೆ ಸಾವಿರಾರು ವಿಷಯ ಬರುತ್ತೆ, ಡಿಸ್ಕಷನ್ ಆಗುತ್ತೆ ಅಂತ. ಸೊ ಅದೇ IND ವರ್ಕ್ ಹೋಗ್ಬೋದು. ನೀವು ಪಿಕ್ಚರ್ ನೋಡಿದಾಗ ಬೇರೆ ಬೇರೆ ಇರ್ತದೆ. ನಾನು ಪಿಕ್ಚರ್ ಬಗ್ಗೆ ಸ್ಪಾಯ್ಲರ್ಸ್ ಕೊಡಲ್ಲ, ಇನ್ನು 2 ದಿನದಲ್ಲಿ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೆಲ್ಲ ನೀವು ಇವತ್ತಿಗೂ ನನಗೆ ಏನಾರ ಇನ್ನೂ ಸಿನಿಮಾ ಮಾಡೋಕೆ ಒಂದು ಸ್ಪಿರಿಟ್ ಬರೋದು ನಿಮ್ಮ ಶಿಳ್ಳೆ, ಚಪ್ಪಾಳೆ, ಕೇಕೆ ಸಿನಿಮಾ ಮಾಡಿ ಅಂತಿರಲ್ಲ. ಏನಂದ್ರೆ ತುಂಬಾ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋಕೆ ಶುರು ಮಾಡ್ಬಿಟ್ಟಿದ್ದೀನಿ. ಎಲ್ಲ ಮಾತಾಡ್ಕೊಂಡು ಸೈಲೆನ್ಸ್ ಆಗ್ಬಿಡುದು ಒಂದ್ಸತಿ. ಏನ್ ಮಾಡಕ್ ಹೊಟ್ಟಿದೀಯ ನೀನು, ಇನ್ನೂ ಏನ್ ಮಾಡ್ತೀಯ ನೀನು ಅಂತ. ಸಾಕಪ್ಪ, ಬೇಡ, ಸಾಕು, ಬಿಟ್ಬಿಡಿ. ಇನ್ನೇನಿದ್ರು ಸುಮ್ಮನೆ ಸಿಂಪಲ್ ಆಗಿ ಆರಾಮಾಗಿ ಇದ್ಕೊಳ್ಳೋಣ ಅಂದ್ರೆ ಟಕ್ಕಂತ ಒಂದಿನ ಕುತ್ಕೊಳ್ಳೋಕ್ಕಲ್ಲ. ಮತ್ತೆ ಜ್ಞಾಪಕ ಬರ್ತದೆ, ಯಾರೋ ಬರ್ತಾರೆ, ಡೈರೆಕ್ಟ್ ಮಾಡಿ ಸರ್, ನೀವ್ಯಾರ ಸಿಗ್ತೀರಾ ಮಾಡಿ ಅಂತೀರಾ, ಏನೋ ಒಂದು ಮೆಸೇಜ್ ಬರುತ್ತೆ. ಇದೇ ಇವತ್ತಿಗೂ ನನ್ನ ಮತ್ತೆ ತಳ್ಕೊಂಡು ಹೋಗ್ತಿರೋದು, ಇದನ್ನ ಓಡಿಸ್ಕೊಂಡು ಹೋಗ್ತಿರೋದು. ಇದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡ್ತಾನೆ ಇರ್ತೀನಿ. ಬಟ್ ದಯವಿಟ್ಟು ಯಾರಿಗೂ ಕಂಪೇರ್ ಮಾಡಬಾರ್ದು. ನಾನು ಒಬ್ಬ ಒಂಥರ ಡೈರೆಕ್ಟ್ರು, ವಿಜಯ್ ಒಂಥರ ಡೈರೆಕ್ಟ್ರು, ನಾಳೆ ಇವರು
ನೀವು ಮಾಡಿದ್ರೆ ನೀವು ಒಂಥರ ಡೈರೆಕ್ಟರ್, ರವಿಶಂಕರ್ ಇವಾಗ ಮಾಡ್ತಾ ಇದ್ದಾರೆ ಸಿನಿಮಾ, ಅವ್ರು ಮಾಡಿದ್ರೆ ಅವರೊಂಥರ ಏನೋ ಡಿಫ್ರೆಂಟ್ ಆಗಿ ಡೈರೆಕ್ಟ್ ಮಾಡ್ತಾರೆ. ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಪ್ರತಿ ಒಬ್ರು ಒಂದೇ ಒಂದು ತಿಳ್ಕೊಳ್ಳಿ, ಪ್ರತಿ ಒಬ್ರು ಯುನೀಕ್, ನೀವು ಗ್ರೇಟ್ ಕ್ಯಾರೆಕ್ಟರ್ಸ್. ನಿಮ್ಗೆ ಯಾರು ಹೇಳಿಲ್ಲ ಇದರಲ್ಲಿ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರುತ್ತೆ, ನಿಮ್ಗೆ ತಲೆ ಕೊಡೋದು ಕೂರಿಸಿರ್ತಾರೆ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ, ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ, ನೀವ್ ಎಂತ ಗ್ರೇಟ್ ಅಂತ ಗೊತ್ತಾಗತ್ತೆ. ಎಲ್ಲಾರ ಮಾತು ಕೇಳಿ, ಬಟ್ ನಿಮ್ಮನ್ನು ನೀವು ಫಾಲೋ ಮಾಡಿ. ಆ ಒಂದು ದಿಕ್ಕಲ್ಲಿ ಈ ಪಿಕ್ಚರ್ ನಿಮಗೆ ಒಂದ್ ಸ್ವಲ್ಪ ಅದೇನೋ ತಲೆ ಹುಳ ಬಿಡುತ್ತೆ ಅಂತ, ತಲೆ ಹುಳ ತೆಗೆದು ನಿಮ್ಗೊಂದು ಕಿಕ್ ಕೊಡುತ್ತೆ. ಬಟ್ ಎದ್ರೆ ಮಾತ್ರ ನೀವು ತಡೆಯಕ್ಕಾಗಲ್ಲ ನಿಮ್ಮನ್ನ ಯಾರು, ಆ ತರ ಒಂದು ವಿಷಯ ಇದೆ. ಬಟ್ ನಿಮಗ್ ಬಿಟ್ಟಿತ್ತು ಎದೇಳೋದು, ಕೂತ್ಕೊಳ್ಳೋದು, ಬಿಡೋದು. ಥ್ಯಾಂಕ್ ಯು ವೆರಿ ಮಚ್. ಸಾಮಾನ್ಯರನ್ನ ಬಡಿದೆಬ್ಬಿಸುವಂತ ಒಂದು ಸಿನಿಮಾ ಅಂದ್ರೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೋದಲ್ಲ ಸರ್, ನಮ್ಮನೆ ಉತ್ತರಗಳು ಸಿಗುತ್ತೆ ಅನ್ನೋದನ್ನ ನೀವು ಹೇಳಿದ್ರ. ಥ್ಯಾಂಕ್ ಯು ವೆರಿ ಮಚ್ ಸರ್. 20ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲರೂ ಖಂಡಿತವಾಗ್ಲೂ ಥಿಯೇಟರ್ ಅಲ್ಲಿ ನೋಡ್ತಿದೀವಿ, ನಿಮ್ಮನ್ನ ಸಂಭ್ರಮಿಸ್ತಿದೀವಿ. ಲೆಟ್ಸ್ ಸೆಲೆಬ್ರೇಟ್ ಆರ್ ವೆರಿ ಓನ್ ಉಪೇಂದ್ರ ಸರ್.